ಇನ್ನು ಬಿಕ್ಲು ಶಿವನನ್ನ ಮರ್ಡರ್ ಮಾಡೋದಕ್ಕೆ ಏನು ಕಾರಣ ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ಕೇಸ್ನ A1 ಜಗ್ಗನ ಬಗ್ಗೆ ಪದೇ ಪದೇ ಫೇಸ್ಬುಕ್ನಲ್ಲಿ ಬೈತಾ ಇದ್ದಂತೆ ಬಿಕ್ಲು ಶಿವ. ಫೇಸ್ಬುಕ್ ಲೈವ್ ಬರೋದು, ಜಗ್ಗನಿಗೆ ಬೈಯೋದು. ಆರೋಪಿ ಜಗ್ಗನ ಕೆಲಸಗಳ ಬಗ್ಗೆ ಲೈವ್ನಲ್ಲಿ ಬೈತಾ ಇದ್ದಂತೆ. ಇನ್ನು ಕೋರ್ಟ್ನಲ್ಲಿ ಇಬ್ಬರು ಮುಖಾಮುಖಿಯಾದಾಗಲೂ ಕೂಡ ಮಾತಿನ ಚಕಮಕಿಯಾಗಿದೆ. ಈ ವೇಳೆ ಏನು ಮಾಡ್ಕೋತೀಯೋ ಮಾಡ್ಕೋ ಅಂತ ಆವಾಜ್ ಕೂಡ ಹಾಕಿದ್ದ ಬಿಕ್ಲು ಶಿವ. ಈ ವಿಚಾರವಾಗಿ ಬಿಕ್ಲು ಶಿವನನ್ನ ಕೊಲ್ಲಬೇಕು ಅಂತ ಜಗ್ಗ ಪ್ಲಾನ್ ಮಾಡಿದ್ದ. ಸದ್ಯ ಈ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜಗ್ಗ ಅಲಿಯಾಸ್ ಜಗದೀಶ್ ಮತ್ತು ಬಿಕ್ಲು ಶಿವ ಒಂದು ಕಾಲದ ಸ್ನೇಹಿತರು. ಆ ನಂತರ ಇಬ್ಬರ ಮಧ್ಯೆ ದ್ವೇಷ ಬೆಳೆಯಿತು. ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಇಬ್ರು ಕೂಡ. ಬಿಕ್ಲು ಶಿವ ಜಗ್ಗನ ಬಗ್ಗೆ ಫೇಸ್ಬುಕ್ ಲೈವ್ ಬಂದು ಅನೇಕ ಸಂದರ್ಭದಲ್ಲಿ ಬೈದಿದ್ದ. ಕೋರ್ಟ್ನಲ್ಲೂ ಕೂಡ ಇಬ್ಬರ ಮಧ್ಯೆ ಒಮ್ಮೆ ಮಾತಿನ ಚಕಮಕಿಯಾಗಿತ್ತು. ಒಂದು ವಿಡಿಯೋ ಕೂಡ ಇದೆ ಇದಕ್ಕೆ ಸಂಬಂಧಿಸಿ. ತಮಿಳಿನಲ್ಲಿ ಇಬ್ಬರು ಬೈದಾಡಿಕೊಳ್ಳುವಂಥ ವಿಡಿಯೋ. ಎಸ್, ಇದೇ ವಿಡಿಯೋ. ಇದರಲ್ಲಿ ನೀವು ಗಮನಿಸಬಹುದು, ಜಗ್ಗ ಆವಾಜ್ ಹಾಕ್ತಾ ಇರೋದು. ಬಿಕ್ಲು ಶಿವ ಸುಮ್ಮನೆ ನಿಂತಿದ್ದಾನೆ. ಅಂದರೆ ಜಗ್ಗನ ಹುಡುಗರಿದ್ದಾರೆ, ಬಿಕ್ಲು ಶಿವ ಒಬ್ಬಂಟಿಯಾಗಿ ಸಿಕ್ಕಿದಾಗ ಜಗ್ಗ ಆವಾಜ್ ಹಾಕ್ತಾ ಇರೋದನ್ನು ಗಮನಿಸಬಹುದು. ಏನಾಗತ್ತೆ ನಿನ್ನಿಂದ ಅಂತೆಲ್ಲ ಮಾತನಾಡಿರೋದು ಆರೋಪಿ ವಿಮಲ್. ಸೊ ಆವಾಜ್ ಹಾಕ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಈ ರೀತಿ ಇಬ್ಬರ ಮಧ್ಯೆ ಸಂಘರ್ಷ ನಡೀತಾನೆ ಇತ್ತು. ಕೊನೆಗೆ ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನೋ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.